ಚಿತ್ರರಂಗ ಅಂದಮೇಲೆ 108 ಸುದ್ದಿಗಳು ಓಡಾಡುತ್ತಲೇ ಇರುವುದು ಕಾಮನ್. ಹೀರೋ ಹೀರೋಯಿನ್ ಬಗ್ಗೆ ಒಂದಲ್ಲ ಒಂದು ಸುದ್ದಿ ಹರಿದಾಡುತ್ತವೆ. ಆದ್ರೀಗ ಗಾಯಕಿಯೊಬ್ಬರ ಪರ್ಸನಲ್ ಮ್ಯಾಟರ್ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡೋದಕ್ಕೆ ಶುರುವಾಗಿದೆ. ಕನ್ನಡ, ತೆಲುಗು, ತಮಿಳು ಸೇರಿದಂತೆ 3000ಕ್ಕೂ ಅಧಿಕ ಹಾಡುಗಳನ್ನು ಹಾಡಿರುವ ಗಾಯಕಿ. ಈ ನಟಿ ಖ್ಯಾತ ಗಾಯಕರು ಹಾಗೂ ಸಂಗೀತ ನಿರ್ದೇಶಕರೊಂದಿಗೆ ಕೆಲಸ ಮಾಡಿದ್ದಾರೆ. ಚಿತ್ರರಂಗದಲ್ಲಿ ಇವರಿಗೆ ಒಳ್ಳೆ ಹೆಸರು ಹಾಗೂ ಇವರ ಧ್ವನಿಗೆ ಸಂಗೀತ ಪ್ರಿಯರು ಕೂಡ ಫಿದಾ ಆಗಿದ್ದಾರೆ. ಈ ಗಾಯಕಿ ಹಾಡಿರುವ ಹಾಡುಗಳಿಗೆ ಪ್ರತಿಷ್ಠಿತ ಪ್ರಶಸ್ತಿಗಳು ಕೂಡ ಬಂದಿವೆ. ಕನ್ನಡದಲ್ಲಿ ಈಕೆ ಹಾಡಿದ ಹಾಡುಗಳು ಇಂದಿಗೂ ಸಂಗೀತ ಪ್ರಿಯರ ಫೇವರೇಟ್. ದರ್ಶನ್ ನಟಿಸಿದ ಅಭಯ್ ಸಿನಿಮಾದ ಬಾನು ಕೆಂಪಾದಂತೆ, ಪುನೀತ್ ರಾಜ್ಕುಮಾರ್ ನಟನೆಯ ಹುಡುಗರು ಸಿನಿಮಾದ ನೀರಲ್ಲಿ ಸಣ್ಣ ಅಲೆಯೊಂದು ಮೂಡಿ, ಹೀಗೆ ಕನ್ನಡದ ಹಲವು ಸೂಪರ್ ಹಿಟ್ ಹಾಡುಗಳಿಗೆ ಧ್ವನಿಯನ್ನು ನೀಡಿದ್ದಾರೆ. ಅಂದಹಾಗೆ ಈ ಗಾಯಕಿ ಯಾರು ಅಂತೀರಾ? ಮತ್ಯಾರೂ ಅಲ್ಲ, ಅವರೇ ನೋಡಿ ಸುನೀತಾ. ಈ ಗಾಯಕಿಗೆ 46 ವರ್ಷ. ಈಗ ಮತ್ತೆ ತಾಯಿಯಾಗಿದ್ದಾರೆ ಅಂತ ಸುದ್ದಿ ಹಬ್ಬಿಸಿದ್ದಾರೆ. ಅದಕ್ಕೆ ಗಾಯಕಿ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಬಹುಭಾಷಾ ಗಾಯಕಿ ಸುನೀತಾ ಅವರ ಧ್ವನಿಗೆ ಮರುಳಾಗದವರೇ ಇಲ್ಲ. ಕನ್ನಡದಲ್ಲೇ ಹಲವು ಸೂಪರ್ ಹಿಟ್ ಹಾಡುಗಳನ್ನು ಕೊಟ್ಟಿರುವ ಸುನೀತಾ ತೆಲುಗಿನ ಎವರ್ ಗ್ರೀನ್ ಹಾಡುಗಳಿಗೆ ಧ್ವನಿಯಾಗಿದ್ದಾರೆ. ಈ ಗಾಯಕಿಯ ಧ್ವನಿಯಷ್ಟೇ ಸುಂದರವಾಗಿಲ್ಲ, ಬದಲಾಗಿ ಈಕೆ ನೋಡೋದಕ್ಕೂ ಅಷ್ಟೇ ಸುಂದರಿ. ಹಾಗೆ ಸೋಷಿಯಲ್ ಮೀಡಿಯಾದಲ್ಲೂ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರುತ್ತಾರೆ. ಆಗಾಗ ತಮ್ಮ ಫೋಟೋಗಳನ್ನು ಶೇರ್ ಮಾಡಿಕೊಳ್ಳುತ್ತಿದ್ದಾರೆ. ಗಾಯಕಿ ಸುನೀತಾ ಚಿಕ್ಕ ವಯಸ್ಸಿಗೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದರು. ಮಾಧ್ಯಮದಲ್ಲಿ ಕೆಲಸ ಮಾಡುತ್ತಿದ್ದ ಕೃಷ್ಣ ಕುಮಾರ್ ಗೋಪಾಲರಾಜು ಎಂಬುವವರನ್ನು ವಿವಾಹವಾಗಿದ್ದರು. ಅವರಿಗೆ ಆಕಾಶ್ ಹಾಗೂ ಶ್ರೇಯಾ ಎಂಬ ಇಬ್ಬರು ಮಕ್ಕಳು ಇದ್ದಾರೆ. ಆದರೆ ಸುನೀತಾ ಅವರ ಮೊದಲ ಮದುವೆ ಮುರಿದು ಬಿದ್ದಿದ್ದು, ಇಬ್ಬರು ವಿಚ್ಛೇದನವನ್ನು ಪಡೆದಿದ್ದಾರೆ. ಇತ್ತೀಚೆಗೆ ಸುನೀತಾ ಎರಡನೇ ಮದುವೆ ಕೂಡ ಆಗಿದ್ದಾರೆ. 2021ರಲ್ಲಿ ಸುನೀತಾ ತೆಲುಗಿನ ಉದ್ಯಮಿ ರಾಮಕೃಷ್ಣ ವೀರಪ್ಪನೇನಿ ಎಂಬುವರನ್ನು ವಿವಾಹವಾಗಿದ್ದಾರೆ. ಎರಡನೇ ಮದುವೆ ಆದಾಗಿನಿಂದ ಅವರಿಗೆ ವಿಚಿತ್ರವಾದ ಕಷ್ಟವೊಂದು ಎದುರಾಗಿದೆ. ಸದ್ಯ ಸುನೀತಾ ಅವರಿಗೆ 46 ವರ್ಷ. ಇದನ್ನೇ ಮುಂದಿಟ್ಟುಕೊಂಡು 46ನೇ ವಯಸ್ಸಿನಲ್ಲಿ ಸುನೀತಾ ಗರ್ಭಿಣಿಯಾಗಿದ್ದಾರೆ ಅನ್ನೋ ಸುದ್ದಿಗಳು ಹರಿದಾಡುತ್ತಿವೆ. ಇದಕ್ಕೆ ಉತ್ತರ ಕೊಟ್ಟು ಗಾಯಕಿ ಸುನೀತಾ ಕೂಡ ಸುಸ್ತಾಗಿದ್ದರು. ಈಗ ಮತ್ತೆ ಅಂತಹದೇ ಸುದ್ದಿ ಮತ್ತೆ ವೈರಲ್ ಆಗಿತ್ತು. ಎರಡನೇ ಮದುವೆ ಬಳಿಕ ಸುಖಾಸುಮ್ಮನೆ ಹೀಗೆ ವದಂತಿಗಳನ್ನು ಹಬ್ಬಿಸುತ್ತಿರುವವರ ವಿರುದ್ಧ ಗಾಯಕಿ ಸುನೀತಾ ಕಿಡಿಕಾರಿದ್ದಾರೆ. ಇಂತಹ ಅದೆಷ್ಟೇ ವದಂತಿಗಳಿಗೆ ಬೆಂಕಿ ಹಚ್ಚಿದರೂ ತಲೆ ಕೆಡಿಸಿಕೊಳ್ಳದ ಗಾಯಕಿ ಸುನೀತಾ ಈಗ ಅತ್ತ ಗಮನ ಹರಿಸೋದನ್ನೇ ನಿಲ್ಲಿಸಿದ್ದಾರೆ. ಸದ್ಯ ಪುತ್ರ ಆಕಾಶ್ ಕೂಡ ಸಿನಿಮಾ ರಂಗದಲ್ಲಿ ನೆಲೆಯೂರುವುದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ.